ನೀವೇ ಹಾಯ್ ಅಂದಿದ್ದು ಫಸ್ಟು. ರಿಯಲಿ ಇಡೀ ಕಾಡಲ್ಲಿ ನಾನು ಒಬ್ಬನೇ ಇದ್ದೆ. ಪಿನ್ ಡ್ರಾಪ್ ಸೈಲೆನ್ಸು. ಆ ಸೈಲೆನ್ಸ್ಗೆ ಎದೆ ಜಲ್ ಅಂತ ಇತ್ತು. ಕಾರಲ್ಲಿ ಹೋದರೆ ಒಳ್ಳೆ ಡ್ರೈವಿಂಗ್ ಬರಬೇಕು. ಹಳ್ಳ ಕೊಳ್ಳ ಎಲ್ಲ ಇರುತ್ತೆ. ಆಗ ಹಳ್ಳ ಕೊಳ್ಳ ಎಲ್ಲ ತಪ್ಪಿಸ್ಬಿಟ್ಟು ಸೇಫ್ಟಿಯಾಗಿ ಓಡಿಸ್ಬೇಕು ನೀವು. 30 ಕಿಲೋಮೀಟ್ರ್ ಹಾಗೆ ಟ್ರಾವೆಲ್ ಮಾಡಿದ್ರೆ ಕೆಮ್ಮಣ್ಗುಂಡಿಯ ಈ ಪಾಯಿಂಟಲ್ಲಿ ಎಕ್ಸಿಟ್ ಆಗ್ತೀರಾ. ಇಲ್ಲಿ ನಿಮಗೆ ಹೆಬ್ಬೆ ಫಾಲ್ಸು ಮತ್ತು ಕೆಮ್ಮಣ್ಗುಂಡಿ ಸಿಗುತ್ತೆ. ಇವೆರಡನ್ನು ನಾನು ಆಲ್ರೆಡಿ ಎಕ್ಸ್ಪ್ಲೋರ್ ಮಾಡಿದ್ದೀನಿ. ಲಿಂಕ್ ಡಿಸ್ಕ್ರಿಪ್ಷನಲ್ಲಿದೆ. ಇದೆಲ್ಲ ಆದಮೇಲೆ ನಾನು ದೇವರ ಮನೆ ಕಡೆ ಹೊರಟೆ. ಈ ದೇವ್ರ ಮನೆಗೆ ಏನಾದ್ರು ವಿಸಿಟ್ ಮಾಡೋವಾಗ ನೀವು ಬೇಕಾದ್ರೆ ಕೊಟ್ಟಿಗೆಹಾರದಲ್ಲಿ ನೀರು ದೋಸೆಯನ್ನು ಸೌದು ಆಮೇಲೆ ಈ ದೇವ್ರ ಮನೆಯನ್ನು ವಿಸಿಟ್ ಮಾಡ್ಬೋದು. ನಾನು ಈಗಿರೋದು ಚಿಕ್ಕಮಂಗ್ಳೂರು ಡಿಸ್ಟಿಕ್ಕಲ್ಲಿ ಇದ್ದೀನಿ. ಏನಾದರೂ ಫಿಲಮ್ ನೋಡಿದರೆ ಲಾಸ್ಟ್ ಬಸ್ಸು, ಆ ಲಾಸ್ಟ್ ಬಸ್ಸಲ್ಲಿ ಆ ಒಂದು ಪ್ಲೇಸ್ ಸಿಗುತ್ತೆ. ಆ ಪ್ಲೇಸು ಸಹ ದೇವ್ರ ಮನೆ ಶೂಟ್ ಮಾಡಿರೋದು. ಅಷ್ಟು ಇಂಟ್ರೆಸ್ಟಿಂಗ್ ಆಗಿರೋ ಪ್ಲೇಸು. ನಾನು ನಿಂತಿರೋಂಥ ಜಾಗದಿಂದ ದೇವ್ರ ಮನೆ ಅನ್ನೋ ಸ್ಥಳಕ್ಕೆ 12 ಕಿಲೋಮೀಟ್ರ್ ದೂರ ಇರುತ್ತೆ. ಇಲ್ಲಿಂದ ನೀವು ಆರಾಮಾಗಿ ಹೋಗ್ಬೋದು. ಬಸ್ಸಸ್ ಯಾವುದು ಸಿಗಲ್ಲ ಅಂತ ಅನ್ಕೋತೀನಿ. ಯಜಮಾನ್ರು ಆಲ್ರೆಡಿ ನಡ್ಕೊಂಡು ಹೋಗ್ತಾ ಇರೋದ್ರಿಂದ ಗೊತ್ತಾಯಿತು ಬಸ್ ಯಾವುದು ಸಿಗಲ್ಲ ಇಲ್ಲಿ. ನೀವು ಪ್ರೈವೇಟ್ ವೆಹಿಕಲ್ಸಲ್ಲಿ ಅಥವಾ ನಿಮ್ಮ ಓನ್ ವೆಹಿಕಲ್ಸಲ್ಲಿ ಬಂದರೆ ಚೆನ್ನಾಗಿರುತ್ತೆ. ಬನ್ನಿ, ಡ್ರಾಪ್ ಮಾಡ್ತೀನಿ. ಇಲ್ಲಿ ನೋಡಿ ಮನೆ ಹಿಂಗಿದೆ. ವಾಹ್, ಈ ಥರ ಮನೆ ಇದ್ದರೆ ಹೆಂಗಿರುತ್ತೆ ನಿಮಗೆ ಈ ಥರ ಜಾಗದಲ್ಲಿ. ಆದರೆ ಏನಂದರೆ ನಾವೆಲ್ಲ ಬೆಂಗಳೂರಿಗೆ ಒಂಥರ ಅಡಿಕ್ಟ್ ಆಗಿಬಿಟ್ಟಿದ್ದೀವಿ. ನಮಗೆ ವಸ್ತುಗಳು ಇಲ್ಲೆಲ್ಲ ತುಂಬ ಕಷ್ಟ, ಆ ಥರ ಏನು ಸಿಗಲ್ಲ. ಮತ್ತು ನೆಟ್ ಆ್ಯಕ್ಸಿಸು ಅಷ್ಟೇ ಸಿಗಲ್ಲ. ನಾವೆಲ್ಲ ನೆಟ್ ಜೊತೆನೇ ಉಟ್ಬಿಟ್ಟಿದ್ದೀವಿ ನಾವೆಲ್ಲ. ನಮಗೆ ಇಂಟರ್ನೆಟ್ ಇರಲೇಬೇಕು. ಆದರೂ ಸ್ವಲ್ಪ ದಿನ ಇಟ್ಬಿಟ್ಟು ಹೋಗ್ಬೋದು. ಬಟ್ ಫುಲ್ಲು ಲೈಫ್ ಇಲ್ಲೇ ಲೀಡ್ ಮಾಡೋದು ಕಷ್ಟ ಆಗುತ್ತಲ್ಲ. ಜನವರಿಲಿ ನೀವೇನಾದರೂ ಬರೋಂಗಿದ್ರೆ ಜನವರಿ ಮಂತಲ್ಲಿ ಜಾತ್ರೆ ಆಗುತ್ತೆ. ಬಂದು ದೇವರ ಕೃಪೆಗೆ ಪಾತ್ರರಾಗ್ಬೋದು. ಓಕೆ ಅಂಕಲ್, ಬರೋಣ. ಥ್ಯಾಂಕ್ ಯು ಸೋ ಮಚ್. ಪರವಾಗಿಲ್ಲ. ಹಾಂ ಹಾಂ, ಹೌದಾ, ಸರಿ. ಹಾಂ ಅಂಕಲ್, ಆಯ್ತು, ಎಲ್ಲ ನಿಮ್ಮ ಆಶೀರ್ವಾದ. ಓಕೆ ಅಂಕಲ್ನ ಡ್ರಾಪ್ ಮಾಡಾಯ್ತು. ಈಗ ಸೀದಾ ದೇವ್ರ ಮನೆಗೆ ನಮ್ಮ ಪಯಣ. ನಾನು ಹಿಂದೆ ಇರೋದು ಕಾಲಭೈರವೇಶ್ವರನ ಸನ್ನಿಧಿ. ಇದನ್ನ ದೇವ್ರ ಮನೆ ಅಂತ ಯಾಕಂತಾರೆ ಅಂತಂದ್ರೆ, ಇಲ್ಲಿ ಆಗಿನ ಕಾಲದಲ್ಲಿ ದೇವತೆಗಳು ಇಲ್ಲಿ ಬಂದು ನೆಲೆಸ್ತಾ ಇದ್ರಂತೆ. ಹಂಗಂತ ಇಲ್ಲೊಂದು ಪ್ರತೀತಿ ಇದೆ. ಭೂಲೋಕಕ್ಕೆ ನಂದಿನ ಕಳ್ಸಿದ್ರಂತೆ ಶಿವ. ಭೂಲೋಕದಲ್ಲಿ ಯಾರ್ಯಾರಿಗೆ ಏನೇನು ಕಷ್ಟ ಇದೆ ನೋಡ್ಕೊಂಬ ಹೋಗು ಅಂತ ಕಳ್ಸಿದ್ರಂತೆ. ಆಗ ನಂದಿ ಏನ್ ಮಾಡ್ತು, ನೋಡ್ಕೊಂಬಂದೆ, ಯಾರಿಗೂ ಏನೋ ಕಷ್ಟ ಇಲ್ಲ ಅಂತ ಸುಳ್ಳು ಹೇಳ್ಬಿಡ್ತಂತೆ ಶಿವಂಗೆ. ಭೂಲೋಕಕ್ಕೆ ಬರ್ಲೇ ಇಲ್ಲ ನಂದಿ. ಶಿವಂಗ್ ಗೊತ್ತಾಯ್ತು ನಂದಿ ಹೇಳ್ತಾ ಇರೋದು ಸುಳ್ಳು, ನಂದಿ ಭೂಲೋಕಕ್ಕೆ ಹೋಗಿಲ್ಲ, ಸುಮ್ನೆ ಸುಳ್ಳು ಹೇಳ್ತಾ ಇದೆ ನಂದಿ ಅಂತ. ಭೂಲೋಕದಲ್ಲಿ ಇರೋರ ಕಷ್ಟನ ನೆರವೇರ್ಸಕ್ಕೆ ಸ್ವತಃ ಶಿವನೇ ಬಂದು ಇಲ್ಲಿ ನೆಲೆಸಿದ್ದಾನೆ ಕಾಲಭೈರವೇಶ್ವರನಾಗಿ. ತುಂಬಾ ಸತ್ಯವಾದಂತಹ ಜಾಗ ಇದು ಅಂತ ಹೇಳ್ತಾರೆ. ಮತ್ತೆ 1400 ವರ್ಷಗಳ ಇತಿಹಾಸ ಇರುವಂತ ಈ ಸ್ಥಳ ತುಂಬಾ ವಿಶೇಷವಾಗಿದೆ. ದೇವಸ್ಥಾನದ ಎದುರುಗಡೆನೆ ಒಂದ್ ಕೆರೆ ಇದೆ. ಕೆರೆ ಮಧ್ಯ ಬಾವಿ ಇದೆ. ಬಾವಿಲಿರೋ ನೀರು ತುಂಬಾ ಪವಿತ್ರ. ಈ ನೀರನ್ನ ದೇವ್ರಿಗೆ ಬಳಸ್ತಾರೆ. ಮತ್ತೆ ಈ ನೀರಲ್ಲಿ ಸ್ನಾನ ಮಾಡಿದ್ರೆ ರೋಗ ರುಜಿನ ಏನಾದ್ರೂ ಇದ್ರೆ ಕಂಪ್ಲೀಟ್ ಆಗಿ ಹೋಗುತ್ತೆ ಅಂತ ಇಲ್ಲಿನ ಜನಗಳ ನಂಬಿಕೆ. ಈ ಬೆಟ್ಟ ಸುಮಾರು ಜನ ಹತ್ತುತ್ತಾ ಇದ್ದಾರೆ ಆಲ್ರೆಡಿ. ಅದು ದೇವ್ರ ಮನೆಯ ವ್ಯೂ ಪಾಯಿಂಟ್. ಅದು ನೀವು ಟ್ರೆಕ್ಕಿಂಗು ಕೂಡ ಬರ್ಬೋದು ನೀವು ಯಾವಾಗಾದ್ರೂ ಫ್ರೀ ಟೈಮಲ್ಲಿ. ಸ್ಯಾಟರ್ಡೆ ಸಂಡೇ ಜಾಸ್ತಿ ಜನ ಇರ್ತಾರೆ. ಜಾಸ್ತಿ ಅಂತಂದರೆ ತುಂಬ ಜಾಸ್ತಿ ಏನಿರಲ್ಲ. ನೀವು ಆರಾಮಾಗಿ ಬಂದು ಎಂಜಾಯ್ ಮಾಡ್ಕೊಂಡು ಹೋಗ್ಬೋದು. ಅದಾದಮೇಲೆ ವೀಕ್ಲಿ ಡೇಸಲ್ಲಿ ಎನಿ ಟೈಮ್ ಓಪನ್ ಇರುತ್ತೆ. ಇದು ಯಾವ ಟೈಮಿಂಗ್ಸೇ ಕ್ಲೋಸೇ ಮಾಡಲ್ಲ. ಇದು ಯಾವಾಗಲೂ ಓಪನ್ ಇರುತ್ತೆ. ಆದರೆ ದೇವಸ್ಥಾನ ಟೈಮಿಂಗ್ಸ್ ಮಾತ್ರ ಬೆಳಗ್ಗೆಯಿಂದ ಮಧ್ಯಾಹ್ನ 1:30ವರೆಗೂ. ಅದಾದಮೇಲೆ ಸಂಜೆ 5 ಗಂಟೆಯಿಂದ 6 ಗಂಟೆವರೆಗೂ ದೇವಸ್ಥಾನ ಟೈಮಿಂಗ್. ಅಲ್ಲಿ ಹೋಗ್ತೀವಿ. ಹಲೋ, ಹೌ ಆರ್ ಯು? ನೀವೇ ಹಾಯ್ ಅಂದಿದ್ದು ಫಸ್ಟು. ನಾವು ಹೌ ಆರ್ ಯು ಅಂದಿದ್ದು. ರಿಯಲಿ ಥ್ಯಾಂಕ್ ಯು ಸೋ ಮಚ್. ಚೆನ್ನಾಗಿದೆಯಾ ವಿಡಿಯೋ? ಏನು ಹೆಸರು? ನನ್ನ ಹೆಸರು ಗಗನ್ ಅಂತ. ಅಲ್ಲ, ಯೂಟ್ಯೂಬ್ ಚಾನಲ್ ಡಾಕ್ಟರ್ ಬ್ರೋ ಅಂತ. ನೋಡ್ತೀರಾ ನೀವು? ಥ್ಯಾಂಕ್ ಯು.